ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಹೂವಾಗುವ ಒಂದು ಹೂವಿನ ಗಿಡವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಮಗೆ ವರ್ಷ ಪೂರ್ತಿ ಹೂ ಇರುತ್ತೆ. ಹೂ ಕಾಣಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ವೈಲೆಟ್ ಕಲರ್ ಹೂ ಇದು. ಇದಕ್ಕೆ ಸೆಂಟ್ರಲ್ಲಿ ಒಂದು ವೈಟ್ ಕಲರ್ ಕೂಡ ಇದೆ. ತುಂಬ ಬ್ರೈಟ್ ಕಲರ್ ಇದು. ನಮಗೆ ಈ ಹೂವಿನ ಗಿಡ ಬೆಳೆಸಲಿಕ್ಕೆ ಏನು ಖರ್ಚಿಲ್ಲ ಫ್ರೆಂಡ್ಸ್. ಏನು ಇದಕ್ಕೆ ಫರ್ಟಿಲೈಸರ್ ಏನು ಹಾಕಬೇಕು ಅಂತಲೇ ಇಲ್ಲ. ನಾನು ಈ ಗಿಡಕ್ಕೆ ಯಾವ ಫರ್ಟಿಲೈಸರು ಯೂಸ್ ಮಾಡಲಿಲ್ಲ. ಫರ್ಟಿಲೈಸರ್ ಹಾಕದೇ ಕೂಡ ನನಗೆ ಇಷ್ಟೊಂದು ಹೂ ಈ ಗಿಡದಲ್ಲಿ ಸಿಕ್ಕಿದೆ. ಸಗಣಿ ಹೊಡಿ ಅಥವಾ ಸಗಣಿ ಎಲ್ಲ ತುಂಬ ಲೈಟ್ ನೀರಾಗಿ ಮಾಡಿ ಬೇಕಿದ್ರೆ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೂವಿನ ಗಿಡಕ್ಕೆ ಎಲ್ಲ ಒಳ್ಳೆ ಫರ್ಟಿಲೈಸರು ಸಗಣಿ. ಇಲ್ಲಿ ನೋಡಿ, ನಾನು 2 ಗಿಡ ಒಂದು ಚಿಕ್ಕ ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಡಿ ಬೇರು ಬಂದ ನಂತರ ಇಲ್ಲಿ ನೆಲದಲ್ಲಿ ನಾನೀಗ ನೆಟ್ಟಿರೋದು. ಒಂದು ಸೈಡಲ್ಲಿ ನೆಟ್ಟಿದ್ದೀನಿ. ಅದರಲ್ಲಿ ತುಂಬ ಹೂವಾಗಿದೆ. ಇದಕ್ಕೆ ಸ್ವಲ್ಪ ಬಿಸಿಲು ಇದ್ದರೆ ಒಳ್ಳೆಯದು. ಈ ಹೂವಿಗೆ ತುಂಬ ಕಲರ್ ಬರುತ್ತೆ, ತುಂಬ ಹೂಗಾಗುತ್ತೆ. ಬಿಸಿಲು ಇಲ್ಲದಿದ್ದರೆ ಅಷ್ಟೇನು ಹೂಗಾಗೋದಿಲ್ಲ. ಮತ್ತು ಸ್ವಲ್ಪ ಮಣ್ಣು ಇರುವ ಜಾಗ ನೋಡಿ ನೆಡಬೇಕು. ನಾನು ಫಸ್ಟಿಗೆ ನೆಟ್ಟ ಜಾಗದಲ್ಲಿ ಮಣ್ಣು ಸ್ವಲ್ಪ ಕಡಿಮೆ ಇತ್ತು. ಹಾಗೆ ನಾನು ಮತ್ತೆ ಅದರ ಮೇಲಿಂದ ಮಣ್ಣು ಹಾಕಿ ಕೊಟ್ಟ ನಂತರ ತುಂಬ ಹೂವು ಆಯಿತು. ಇದರಲ್ಲಿ ಒಂದು ಚಿಕ್ಕ ಇದಿದ್ದರೆ ಅದರಲ್ಲಿ ಬ್ರಾಂಚಸ್ ಬಂದು ಆ ಬ್ರಾಂಚಸ್ಲೆಲ್ಲ ತುಂಬ ಹೂವು ಆಗುತ್ತೆ. ಗೊಂಚಲು ಗೊಂಚಲು ಹೂವು ಆಗ್ತಾ ಇದೆ ಇದರಲ್ಲಿ. ನಿಮಗೆ ಗಾರ್ಡನಿಂಗ್ ಎಲ್ಲ ಇಷ್ಟ ಇದ್ದರೆ, ನಿಮ್ಮ ಮನೆಯಲ್ಲಿ ಈ ಥರದ ಗಿಡ ಇಲ್ಲ ಅಂತಿದ್ದರೆ ಎಲ್ಲಿಯಾದರೂ ಕಂಡ್ರೆ ತೆಕ್ಕೊಂಡು ಬನ್ನಿ, ನೆಟ್ಟು ನೋಡಿ. ಇದರಲ್ಲಿ ತುಂಬ ಅಂದರೆ ತುಂಬ ಹೂವು ಆಗುತ್ತೆ. ನಮಗೆ ಬೇಸಿಗೆ ಕಾಲ, ಮಳೆಗಾಲ ಏನಿಲ್ಲ, ಎಲ್ಲ ಟೈಮಲ್ಲೂ ಇದರಲ್ಲಿ ಹೂವು ಇರುತ್ತೆ. ಇದರ ಬೇರೆ ಕಲರ್ ಇದೆಯೋ ಅಂತ ನನಗೆ ಗೊತ್ತಿಲ್ಲ. ನಾನು ಈ ಒಂದು ವೈಲೆಟ್ ಕಲರ್ ಮಾತ್ರ ಇದರಲ್ಲಿ ಹೂವು ಕಂಡದು. ನನಗೆ ತುಂಬ ಇಷ್ಟ ಇರುವ ಒಂದು ಹೂವಿನ ಗಿಡ ಇದು. ಯಾಕಂದರೆ ನಾವು ಹಾಗೆ ಹೆಚ್ಚು ಕೇರ್ ಮಾಡಬೇಡ, ನಮಗೆ ತುಂಬ ಹೂವು ಸಿಗುತ್ತೆ ಇದರಲ್ಲಿ. ನಾನು ಈ ಗಿಡಕ್ಕೆ ಪ್ರೋಣಿಂಗ್ ಏನು ಮಾಡಲಿಲ್ಲ. ಮಾಡದೇ ಕೂಡ ಇದು ತುಂಬ ಬುಷಿಯಾಗಿ ಬಂದಿದೆ. ಇದರಲ್ಲಿ ಒಂದೊಂದು ಲೀಫಿನ ಎಡೆಯಲ್ಲಿ ಕೂಡ ಒಂದೊಂದು ಬ್ರಾಂಚಸ್ ಬಂದು ಆ ಬ್ರಾಂಚಸಲ್ಲಿ ತುಂಬ ಹೂವು ಆಗುತ್ತೆ. ಈ ಹೂವು ನಮಗೆ 2-3 ದಿನ ನಿಲ್ಲುತ್ತೆ. ಒಂದು ಹೂವು ಆದರೆ 2-3 ದಿನ ನಿಂದ ನಂತರ ಅದು ಬಿದ್ದು ಹೋಗೋದು. ಆಗ ಪುನಃ ಬೇರೆ ಹೂವು ಆಗುತ್ತೆ. ಕಾಣಲಿಕ್ಕಂತೂ ತುಂಬ ಚೆನ್ನಾಗಿದೆ. ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದರದ್ದು. ನಮಗೆ ಇದನ್ನು ನೆಲದಲ್ಲಿ ಬೇಕಿದ್ರೆ ನೆಲದಲ್ಲಿ ನೆಡ್ಬೋದು. ಅದಲ್ಲದಿದ್ದರೆ ಗ್ರೋ ಬ್ಯಾಗಲ್ಲಿ, ಅಲ್ಲದಿದ್ದರೆ ಪಾಟಲ್ಲಿ ಎಲ್ಲ ನೆಡ್ಬೋದು. ಯಾವುದಲ್ಲಿ ನೆಟ್ಟರೂ ಕೂಡ ಇದು ತುಂಬ ಚೆನ್ನಾಗಿ ಹೂವು ಆಗುತ್ತೆ. ಮತ್ತು ಬಿಸಿಲು ಸ್ವಲ್ಪ ಜಾಸ್ತಿ ಸಿಗೋ ಜಾಗ ಆದರೆ ತುಂಬ ಒಳ್ಳೆಯದು. ನಾನು ಇದಕ್ಕೆ ಬೇಸಿಗೆ ಕಾಲದಲ್ಲಿ ನೀರು ಮಾತ್ರ ಹಾಕಿರೋದು. ಮತ್ತು ಬುಡದಲ್ಲಿ ಮಣ್ಣು ಇರಲಿಲ್ಲ, ಹಾಗೆ ಬುಡಕ್ಕೆ ಸ್ವಲ್ಪ ಮಣ್ಣು ಹಾಕಿ ಕೊಟ್ಟಿದ್ದೆ. ಬೇರೆ ಏನು ಫರ್ಟಿಲೈಸರ್ ಯೂಸ್ ಮಾಡಲಿಲ್ಲ, ಬೇರೆ ಏನು ಕೇರು ಮಾಡಲಿಲ್ಲ. ನಮಗೆ ಮನೆಯಲ್ಲಿ ತುಂಬ ಈಸಿಯಾಗಿ ಏನು ಕೇರ್ ಮಾಡದೆ ತುಂಬ ಹೂವು ಸಿಗುವ ಒಂದೇ ಒಂದು ಗಿಡ ಇದು. ಮತ್ತು ಈ ಗಿಡ ಏನು ಅಷ್ಟು ಪಕ್ಕ ಹಾಳಾಗಿ ಹೋಗೋದಿಲ್ಲ, ಒಣಗಿ ಹೋಗೋದಿಲ್ಲ, ಹಾಗೇನು ತೊಂದರೆ ಇಲ್ಲ. ಈ ಗಿಡಕ್ಕೆ ತುಂಬ ಕಾಲ ನಿಲ್ಲುತ್ತೆ ಈ ಗಿಡ, ಹೂವೆಲ್ಲ. ಈ ಗಿಡ ನಾನೀಗ ನೆಟ್ಟು 1 ವರ್ಷದಿಂದ ಮೇಲೆ ಆಯಿತು. ಅಂದರೂ ಕೂಡ ಇದರಲ್ಲಿ ಇವಾಗ ಹೂವು ಆಗ್ತಾ ಇದೆ. ಸ್ವಲ್ಪ ಸ್ವಲ್ಪ ಒಂದೊಂದೇ ಇದರಲ್ಲಿ ಬ್ರಾಂಚಸ್ ಬಂದು ಅದರಲ್ಲೆಲ್ಲ ಹೂವು ಆಗ್ತಾ ಇದೆ. ಇದರ ನಮಗೆ ಚಿಕ್ಕ ಒಂದು ಪೀಸ್ ಇದರಿಂದ ಕಟ್ ಮಾಡಿ ನೆಟ್ಟರೆ ನಮಗೆ ಬೇರೆ ಒಂದು ಗಿಡ ಮಾಡ್ಬೋದು. ಆ ಥರ ನಮಗೆ ಎಷ್ಟು ಗಿಡ ಬೇಕಿದ್ರೂ ಮಾಡ್ಬೋದು. ಬೇರು ಕೂಡ ಇದಕ್ಕೆ ಪಕ್ಕ ಬರುತ್ತೆ. ನಾವೀಗ ಗುಲಾಬಿ ಗಿಡಗಳು, ಸೇವಂತಿಗೆ ಗಿಡಗಳು ಎಲ್ಲ ನೆಟ್ಟರೆ ಅದರೆಲ್ಲ ನೋಡಿಕೊಂಡೇ ಬೇಕು. ಅದಕ್ಕೆ ಫರ್ಟಿಲೈಸರ್ ಹಾಕಬೇಕು, ಮತ್ತು ಏನಾದರೂ ರೋಗ ಬರ್ತಾ ಇದೆಯೋ ಅಂತೆಲ್ಲ ನೋಡಬೇಕು. ಅದಕ್ಕೆ ಬೇಕಾಗಿರೋ ಮದ್ದೆಲ್ಲ ಹಾಕಬೇಕು. ಇದಕ್ಕೆ ಹಾಗೇನು ಬೇಡ ಫ್ರೆಂಡ್ಸ್, ಮದ್ದೇನು ಬೇಡ. ಈ ಗಿಡಕ್ಕೆ ಏನು ರೋಗ ಬರೋದಿಲ್ಲ, ತುಂಬ ಹೂವು ಕೂಡ ಆಗುತ್ತೆ. ಈ ಒಂದು ಗಿಡವ ಇನ್ಫಾರ್ಮೇಷನ್ ನಿಮಗೆ ಕೂಡ ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿರೋ ಕಾರಣ ನಾನು ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು. ನಿಮಗೆ ಏನಾದರೂ ಡೌಟ್ ಇದ್ದರೆ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಲಿಕ್ಕೂ ಶೇರ್ ಮಾಡಲಿಕ್ಕೂ ಮರಿಬೇಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.